ಎಂಟ್ರಿನಲ್ಲಿ ಒಳಕ್ಕೆ ಹೋಗಬೇಕಾದ ಪದಾರ್ಥಗಳನ್ನು ಬೇರೆಯವನು ಯಾವನಾರು ಹೋಗಲಿ ಶರ್ಟ್ ಬಿಚ್ಚಿಸ್ಬಿಟ್ಬೇಕಾದ್ರೆ ಚೆಕ್ ಮಾಡ್ತಾರೆ ಅವನ ಕೈಯನ್ನು ಅವನನ್ನು. ಇಲ್ಲಿ ಒಳಗಡೆ ಹೋಗೋದನ್ನು ನಿಯಂತ್ರಿಸಕ್ಕಾಗದೇ ಇದ್ದರೆ ಅದೇನು ಜೈಲ ಧರ್ಮಛತ್ರನ? ಅದೇನದು? ಅದನ್ನು ತಡೆದ್ರೆ ಆಯ್ತಪ್ಪ, ಅಲ್ಲಿಂದನೇ ಅವಕಾಶ ಮಾಡ್ಕೊಡಕ್ಕೆ ಶುರು ಮಾಡಿ, ಅಲ್ಲಿಂದನೇ ಹೋಗುತ್ತೆ ಅಂತಂದರೆ ಅರ್ಥ ಏನು? ನಂಬರ್ 2, ಕೆಲವು ಸರಿ ಕೆಲವು ಪೊಲಿಟಿಕಲ್ ಆರೋಪಗಳ ಮೇಲೆ ಕೆಲವರು ಜೈಲುಗಳಿಗೆ ಹೋಗೋದು ಉಂಟು. ಅಂಥವ್ರುಗಳಿಗೆ ಕೆಲವು ವ್ಯವಸ್ಥೆ, ಅವರನ್ನು ಹಾರ್ಡನ್ಡ್ ಕ್ರಿಮಿನಲ್ಗಳ ಥರ ಟ್ರೀಟ್ ಮಾಡಲ್ಲ ಅವರನ್ನು. ಬಿಕಾಸ್ ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಕ್ರಿಮಿನಲ್ ಅಂತಲ್ಲ ಅವರು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಲ್ಲ ಅವರು ಅಲ್ಲ. ಅಂಥವ್ರಿಗೆ ಒಂದು ದಿಂಬು ಕೊಟ್ಟರು, ಹಾಸಿಗೆ ಕೊಟ್ಟರು, ಇನ್ನೆಂಥದ ಒಂದು ಕಾಫಿ ಕೊಟ್ಟರು, ಒಂದು ಕುರ್ಚಿ ಕೊಟ್ಟರು ಅಂತ ಫೇರ್. ಈ ಪ್ರಕರಣದಲ್ಲೂ ಮರ್ಡರ್ ಮಾಡಿ ಬಂದಿದ್ದಾರೆ ಅನ್ನೋ ಆರೋಪ ಇದ್ದರೂ ಮಲ್ಕೊಳಕ್ಕೆ ಒಂದು ದಿಂಬು ಕೊಟ್ರಂತೆ, ಬೆಳಗ್ಗೆ ಒಂದು ಅಲ್ಲ ಒಂದು ಹಾಸಿಗೆನೇ ಕೊಟ್ರಂತೆ. ಇಟ್ಸ್ ಆಲ್ ರೈಟ್ ಅಪ್ಪ ಅನ್ಬೋದು ಬೇಕಾರೆ. ಇದೇನ್ರಿ ಆಚೆಯಲ್ಲಿ ಕೂರಿಸ್ಬಿಟ್ಟು ಸೆಂಟ್ರ್ ಟೇಬಲ್ ಹಾಕಿಸ್ಬಿಟ್ಟು ಕುರ್ಚಿ ಹಾಕ್ಬಿಟ್ಟು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದ್ರೆ ಏನ್ರಪ್ಪ? ಡೋಂಟ್ ಯು ಪೀಪಲ್ ಹ್ಯಾವ್ ಕಾಮನ್ ಸೆನ್ಸ್? ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ? ಇಟ್ಸ್ ಆಲ್ ರೈಟ್. ನಾನು ಹೇಳಿದ್ನಲ್ಲ, ತಣ್ಣಗಿರೋ ಕೊರೆಯೋ ಚಳಿನಲ್ಲಿ ನೆಲದ ಮೇಲೆ ಮಲ್ಕೋದು ಬ್ಯಾಡಪ್ಪ, ಒಂದು ಹಾಸಿಗೆನೋ ಒಂದು ದಿಂಬ ಕೊಟ್ಟರು ಅಂತ ಇಟ್ಕೊಳ್ಳಿ, ಇಟ್ಸ್ ಆಲ್ ರೈಟ್ ಅನ್ಬೋದು ಬೇಕಾದ್ರೆ. ನನಗೆ ಊಟ ಸೇರ್ತಿಲ್ಲ ಅಂತನೋ ಅಥವಾ ಅಲ್ಲಿ ಆಗ್ತಿಲ್ಲ ಅಂದಾಗ ಕೋರ್ಟ್ ಅನುಮತಿ ತೊಗೊಂಡು ಊಟ ತರಿಸ್ಕೊಂಡ್ರು ಅಂತಲೇ ಇಟ್ಕೊಳ್ಳಿ, ಇಟ್ಸ್ ಆಲ್ ರೈಟ್. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್ ಗೋಯಿಂಗ್ ಆನ್? Does the DG of Karnataka prisons has any answer to all this? ಮತ್ತೆ ಇನ್ನೊಂದು ಎನ್ಕ್ವೈರಿ, ಯಾರ ಸುಖಕ್ಕೆ ರೀ ನಿಮ್ಮ ಎನ್ಕ್ವೈರಿ? ಏನೇನು ಮಾಡಿದಿರ್ರಿ ಹಳೆ ಎನ್ಕ್ವೈರಿಗಳ ರಿಪೋರ್ಟನ್ನು? ಏನ್ರಿ, ವಾಟ್ ಈಸ್ ದಿ ಕ್ವಾಲಿಟೇಟಿವ್ ಚೇಂಜ್ ದಟ್ ಹ್ಯಾಸ್ ಕಮ್ ಇನ್ ಟು ಪ್ರಿಸನ್ ಮ್ಯಾನೇಜ್ಮೆಂಟ್ ಅಲ್ರಿ ನಿಮ್ಮ ಹಳೆ ಎನ್ಕ್ವೈರಿಗಳಿಂದ? ಆ್ಯಂಡ್ ಯು ಆರ್ ಸ್ಟಿಲ್ ಎ DG or an SP or an IG or some superintendent, and there is a home minister who defends this. And shall we call this home minister fit for a chief minister? If you cannot handle home ministership, how can you become a chief minister? How can you become a chief minister if you cannot handle home ministry? ನಗರ ಏನ್ರಿ, ಕಣ್ಣಲ್ಲಿ ರಕ್ತ ಬರುತ್ತೆ ಯಾರಿಗಾದ್ರೂ. ಆ ಘಟನಾವಳಿಯ ಪ್ರೂವ್ ಆಗತ್ತೋ ಬಿಡತ್ತೋ, ಅದರಲ್ಲಿ ಆರೋಪಿಗಳಾಗಿರೋರಲ್ಲಿ ಯಾರು ಮಾಡಿದ್ದಾರೋ ಬಿಟ್ಟಿದ್ದಾರೋ ತೀರ್ಮಾನ ನಾನು ಕೊಡೋಕ್ಕೆ ಬರಲ್ಲ, ನಾಳೆ ನ್ಯಾಯಾಲಯ ಕೊಡಬೇಕು. ಆದರೆ ಆ ಕತೆ ಕೇಳ್ತಾ ಇದ್ದರೆ ಅವನು ಮಾಡಿದ್ದಿದ್ದು ಒಳ್ಳೆಯ ಕೆಲಸ ಅಂತ ಈ ಕ್ಷಣಕ್ಕೂ ಹೇಳಲ್ಲ ನಾನು. ಬೇಕಾದ್ರೆ ಮೆಸೇಜ್ ಕಳಿಸಿರೋದನ್ನು ಕಪಾಳ ಕುಡಿಬೇಕಾಗಿತ್ತು ಅವನಿಗೆ ಅಂತಲೇ ಇವತ್ತಿಗೂ ಹೇಳ್ತೀನಿ ಬೇಕಾರೆ. ಆದರೆ ದ ವೇ ದಿ ಹೋಲ್ ಥಿಂಗ್ ವಾಸ್ ಎನಾಕ್ಟೆಡ್ ಆ್ಯಂಡ್ ಪ್ಲೇಡ್ ನೋಡಿದ್ರೆ ಸ್ಟನ್ನಿಂಗ್. ಅದು ಡೀಟೇಲ್ಸ್, ಆ ಬರ್ಬರತೆ, ಆ ರಾಕ್ಷಸಿ ಮನಸ್ಸುಗಳು, ಕಾನೂನಿಗೆ ಧಿಕ್ಕಾರ ಹಾಕುವಂತಹ ಬುದ್ಧಿ, ಆರೋಗೆನ್ಸ್ ಆಫ್ ಪವರ್ ಆ್ಯಂಡ್ ಫೇಮ್ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಏನು ಅನ್ನಿಸ್ತಿರ್ಬೇಕು ಆ ಮನೆಗಳಲ್ಲಿ? ಅಥವಾ ಸಣ್ಣದು ಯಾವುದೋ ಒಂದು ಪುಟಾಣಿ ವಿಚಾರದಲ್ಲೇನೋ ಮನೆ ಹತ್ರ ನೀರಿನ ವಿಚಾರಕ್ಕೆ ಜಗಳ ಆಯಿತು ಅಂತ ಯಾರೋ ಇಬ್ಬರು ಜಗಳ ಆಡ್ಕೊಟ್ಟಾಗ ನೀನೊಂದು ಹೊಡೆದೆ ನಾನೊಂದು ಹೊಡೆದೆ ಅಂತ ಹೊಡ್ಬಿಟ್ಟು ಜೈಲಿಗೆ ಹೋಗಿರೋರು ಒಳಗಡೆಯಲ್ಲಿ ಅನುಭವಿಸ್ತಾ ಇದ್ರೆ ಆ ಮನೆಯವ್ರಿಗೆ ಅದು ಗೊತ್ತಿರುತ್ತಲ್ಲ, ಅವ್ರಿಗೆ ಏನು ಅನ್ನಿಸ್ಬೇಕು? ಇದು ನಿಮ್ಮ ಸಾಮಾಜಿಕ ಸರ್ಕಾರವೋ? ಮಿಸ್ಟರ್ ಚೀಫ್ ಮಿನಿಸ್ಟರ್, ಇಫ್ ಯು ಹ್ಯಾವ್ ಎನಿ ಕನ್ಸರ್ನ್, ನೀವು ಮಾತಾಡೋದು ಬರೀ ಬೋಳೆ ಅಲ್ಲ ಅನ್ನೋದೇ ನಿಜ ಆದರೆ ಲೆಟ್ ಮೀ ಸಿ ವಾಟ್ ಯು ವಿಲ್ ಡೂ. ಇಲ್ದಿದ್ರೆ ಐ ವಿಲ್ ಕನ್ಸಿಡರ್ ಯು ಆಸ್ ಎ ಬ್ಲಫ್ ಅಷ್ಟೇ. ಓಟಿಗೋಸ್ಕರ ಮಾಡುತ್ತಿರುವ ಮಾತುಗಳಿದು ಅಂತ ಹೇಳ್ತೀನಿ. ಇಫ್ ಅಡ್ಮಿನಿಸ್ಟ್ರೇಷನ್ ರನ್ ಮಾಡೋಕ್ಕಾಗದೇ ಇದ್ರೆ ಯಾಕಿರಬೇಕು?